ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಸಂಚಿಕೆಯ ಶುರುವಿನಲ್ಲಿ ದೊಡ್ಡಣ್ಣ ಹಾಯ್ ಹೀರೋ ಅಂತ ಜೀವನನ ಕರೀತಾರೆ. ಜೀವ ಅವ್ರು ನೋಡ್ಬಿಟ್ಟು ನೀವಾ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ. ಹ್ಞೂ ನಾನೇ ಅಂತ ಅಂದ್ಬಿಟ್ಟು ಕಾಲಿಗೆ ಬೀಳೋ ಟೈಮಲ್ಲಿ ರಪ್ಪನಂಗೆ ಬಡಿತಾರೆ. ಹಿತ್ತ ಮೇಲೆ ಅವರೆಕಾಳು ಅಂತ ಎದ್ಬಿಟ್ಟು ಅನ್ಕೊತ ಮೇಲೆ ಹೇಳ್ತಾನೆ, ನೀನು ಆ ರಚನನ ಗಂಡ ತಾನೇ ಅಂತ ದೊಡ್ಡಣ್ಣ ಕೇಳ್ತಾರೆ. ಹೌದು ಸರ್ ಅಂತ ಜೀವ ಹೇಳ್ತಾರೆ. ನೀನು ಅರ್ಧ ಗಂಟೆ ಮುಂಚೆ ಏನಾರ ಸಿಕ್ಕಿದ್ರೆ ನಿನಗೆ ಹಾಳು ಬಾವಿಲಿ ತಳ್ಳಿ ಕಲ್ಲೆತ್ತಾಕ್ಬಿಡ್ತಿದ್ದೆ ಅಂತ ದೊಡ್ಡಣ್ಣ ಜೀವನಿಗೆ ಹೇಳ್ತಾರೆ. ಜೀವ ಅಂತಾನೆ ನಾನೇನು ಮಾಡಿದೆ ಸರ್ ಅಂತ ದೊಡ್ಡಣ್ಣಗೆ ಕೇಳ್ತಾರೆ. ದೊಡ್ಡಣ್ಣ ಹೇಳ್ತಾರೆ, ನನ್ನ ಸೊಸೆ ಆಗೋಂಥ ಹುಡುಗಿನ ಲಪ್ಟಾಯಿಸ್ಕೊಂಡೋಗಿ ಮದುವೆ ಆಗಿದೆಯಲ್ಲ, ನನಗೆ ಹೆಂಗೆ ಆಗಬೇಡ ಅಂತ ದೊಡ್ಡಣ್ಣ ಹೇಳ್ತಾರೆ. ಗೌರಿಪುರದ ಗೌರಮ್ಮನ ಕತೆ ಕೇಳ್ಕೊ, ಈಗ ತಾನೇ ನಿನ್ನ ಮಗಳು ಹೇಳಿದ್ಲು ನೀವಿಬ್ಬರಿಗೆ ಮದುವೆ ಆಗಿಲ್ಲ ಅಂತಂದು. ನೋಡಯ್ಯ, ನಿನಗೆ ಕೈ ಮುಗಿದು ಕೇಳ್ತೀನಿ, ನನಗಿರೋದು ಒಬ್ಬನ ಮಗ. ನಾನು ಹೋಗಿದ್ದೆ, ಈ ಮದುವೆ ಆಗಿದೆ ಅಂತ ಹೇಳಿದರು. ಅವಾಗಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅವನು. ಈಗ ಅವನಿಗೆ ಏನಾರ ಮಾಡಿ ಮದುವೆ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಮದುವೆ ಮಾಡಿಸ್ಕೊಡಪ್ಪ ಅಂತ ಜೀವನಿಗೆ ದೊಡ್ಡಣ್ಣ ಕೇಳ್ಕೊತಾನೆ. ನಿನ್ನ ಸ್ವಾರ್ಥಕ್ಕೆ ರಚನನ್ನ ಬಳಸ್ಕೊತಾ ಇದೀಯಾ? ನಿಮ್ಮ ಮನೇಲಿ ತುಂಬ ಕೇಳಿದರು ಮದುವೆ ಆಗು ರಚನನ ಅಂತ. ಅವಾಗಾಗಿಲ್ಲ. ಹಾಗಾದರೆ ನನ್ನ ಮಗನ್ನ ಮದುವೆ ಮಾಡ್ಕೊಳೋದು ಏನು ತಪ್ಪಿದೆ ಅಂತ ಕೇಳಿದಾಗ ಜೀವ ತಲೆ ಕೆಳಗಾಗಿ ಮಾಡ್ತಾನೆ. ನನ್ನ ಮಗ ರಚನಾ ಅಂದರೆ ತುಂಬ ಪ್ರಾಣ ಬಿಡ್ತಾನೆ. ಏನಾರ ಮಾಡಿ ನೀನೇ ತಿದ್ದಿ ಬುದ್ಧಿ ಹೇಳಿ ಈ ಮದುವೆಗೆ ಒಪ್ಪಿಸ್ಬೇಕಪ್ಪ. ನಿನಗೆ ಕೈಯೆಲ್ಲ ಇದು ಕಾಲಂತ ತಿಳ್ಕೊತೀನಿ ಅಂತ ದೊಡ್ಡಣ್ಣ ಹೇಳ್ತಾನೆ. ಇತ್ಲಾಗೆ ತೇಜನ ಮಗಳು ಜೀವಾಗೆ ರಚನಾಗೆ ಫೋನ್ ಮಾಡ್ತಾರೆ. ರಚನಾಗೆ ಕಾಲ್ ಪಿಕ್ ಆಗೋದಿಲ್ಲ, ಇಬ್ಬರಿಗೂ ಫೋನ್ ಹೋಗೋದಿಲ್ಲ. ಅವಾಗ ಏನು ಮಾಡೋದು, ಇವರಿಬ್ಬರದು ಫೋನ್ ಹೋಗ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಟೈಗರ್ ಬಂದುಬಿಟ್ಟು ಅವೆರಡು ಫೋನ್ ಕಸ್ಕೊಂಡ್ಬಿಟ್ಟು ಕೋಣೆ ಒಳಗಡೆ ತಳ್ಳಿಬಿಟ್ಟು ಬಾಗ್ಲಾಕ್ತಾನೆ. ಆವಾಗ ಹೇಳ್ತಾನೆ, ಮೇಡಮ್ ಕೆಲಸ ಆಗೋಯ್ತು, ನಾವು ಅಂದ್ಕೊಂಡ್ರೆ ಕೆಲಸ ಅಂತ ವಜ್ರೇಶ್ವರಿಗೆ ಫೋನ್ ಮಾಡಿ ಹೇಳ್ಬಿಡ್ತಾನೆ. ಇತ್ಲಾಗೆ ಗಾಡಿ ಓಡಿಸ್ತಾ ಇರ್ತಾನೆ ತೇಜ. ಅವಳು ಗನ್ ಹಿಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ವಜ್ರೇಶ್ವರಿ. ನಿಹಾರಿಕಾ ಯೋಚನೆ ಮಾಡ್ತಾಳೆ, ಏನಾರ ಜೀವಗೆ ಹೆಚ್ಚು ಕಡಿಮೆ ಆದರೆ ಮತ್ತೆ ರಚನಾ ಮನೆಗೆ ಬಂದು ಅವಳದೇ ದರ್ಬಾರ್ ತೋರಿಸ್ತಾಳೆ. ಈಗ ಏನು ಮಾಡೋದು, ಏನಾರ ಮಾಡಿ ರಚನಾಗೆ ಏನಾರ ಆಗೋ ಹಾಗೆ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡಿ ಹೇಳ್ತಾಳೆ. ಅವಳು ಏನಾರ ಮನೆಗೆ ವಾಪಸ್ ಬಂದು ನಾನು ಶೂಟಿಂಗಲ್ಲಿ ಆ್ಯಕ್ಟಿಂಗ್ ಮಾಡಲ್ಲ ಅಂದರೆ ಏನು ಮಾಡ್ತೀಯ ದೊಡ್ಡಮ್ಮ ಅಂತ ಕೇಳಿದಾಗೆ, ಅವಳನ್ನು ಮೇಲಕ್ಕೆ ಕಳಿಸ್ಬಿಡ್ತೀನಿ, 2 ದಿನದಲ್ಲಿ ವಾಪಸ್ ಬರ್ತೀನಿ ಜೈಲಿಗೆ ಹೋದರೆ ಅಂತ ಮಾತಾಡ್ತಾಳೆ. ಆವಾಗ ನಿಹಾರಿಕಾಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಜೀವ ಯೋಚನೆ ಮಾಡ್ತಾ ಇರ್ತಾನೆ, ಯಾವ ಮುಖ ಇಟ್ಕೊಂಡು ಹೋಗಿ ರಚನಾನ ಹತ್ರ ನೀವು ಮದುವೆ ಆಗಿ ಅಂತ ಹೇಳಿ ಸಂಕಟದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಜೀವ. ತಾಯಿನ ಕಳ್ಕೊಂಡು ಈಗಲೇ ನೊಂದ್ಕೊಂಡಿದ್ದಾಳೀಗ, ಮತ್ತೆ ಕಳ್ಕೊಬೇಕಾ? ನಾನು ಮಾಡಿರೋ ಕೆಲಸದಿಂದ ಮತ್ತೆ ಅವಳು ತಡ್ಕೊತಾಳ, ಹಾಗೆ ನಾನು ತಡ್ಕೊತೀನ ಅಂತ ಜೀವ ಯೋಚನೆ ಮಾಡ್ತಾ ಇರ್ತಾನೆ. ರಚನಾನ ಕಳ್ಕೊಂಡು ನಾನಿರ್ತೀನ, ಅದೇ ಯಾಕೆ? ಹಾಗಾದರೆ ನಾನು ಅವಳು ಇಷ್ಟಪಡ್ತಾ ಇದ್ದೀನ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಜೀವ. ಹಾಗಾದರೆ ನಾನು ರಚನಾನ ಇಷ್ಟಪಡ್ತಾ ಇದ್ದೀನ, ಪ್ರೀತಿಸ್ತಾ ಇದ್ನ, ಹಾಗಾದರೆ ನಾವು ದೂರ ಇದಕ್ಕೆ ಇರ್ತಾ ಇದ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಬಾಲ ಚಪ್ಪಾಳೆ ಹೊಡ್ಕೊಂಬರ್ತಾ ಇದ್ದಾನೆ. ಹಾಗಾದರೆ ನಿನ್ಗೆ ಇವಾಗ ಗೊತ್ತಾಗ್ತಾ ಇದೆಯಾ ನಿನ್ನ ಒಳಮನಸ್ಸು ಅಂತ ಹೇಳ್ತಾನೆ. ದಿಕ್ಕು ತಪ್ಪಿರೋ ನಿನ್ನ ಜೀವನಕ್ಕೆ ಆ ದೇವರೇ ದಾರಿ ತೋರಿಸ್ತಾ ಇದ್ದಾನಂತ ತಿಳ್ಕೊ, ರಚನಾನೇ ಮಾಧುರಿ ಅಂತ ತಿಳ್ಕೊ ಅಂತ ಬಾಲ ಜೀವನಿಗೆ ಹೇಳ್ತಾನೆ. ದಿಕ್ಕು ತಪ್ಪಿರೋ ನಿನ್ನ ಜೀವನಕ್ಕೆ ಆ ದೇವರೇ ನಿನಗೆ ಸಾಂತ್ವನ ಹೇಳ್ತಾ ಇದ್ದಾನಂತ ತಿಳ್ಕೊ ಅಂತ ಜೀವನಿಗೆ ಬಾಲ ಹೇಳ್ತಾನೆ. ಇನ್ನೂ ಲೇಟ್ ಮಾಡಬೇಡ, ಹೋಗು ರಚನಾಗೆ ಹೇಳ್ಬಿಡು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು ಅಂತ ಬಾಲ ಹೇಳ್ತಾನೆ. ಆದರೆ ಜೀವ ಹೇಳ್ತಾನೆ, ಇಲ್ಲ ಇವಾಗ ತಾನೇ ದೊಡ್ಡಣ್ಣ ಸಿಕ್ಕಿದ್ರು, ದೊಡ್ಡಣ್ಣ ಹೇಳಿದರು ನನ್ನ ಮಗ ಇರೋಕ್ಕೆ ಒಬ್ಬನೇ ಇದ್ದಾನೆ, ಅವನಿಗೆ ಏನಾರ ಮಾಡಿ ಮದುವೆ ಮಾಡಬೇಕು, ನೀನು ರಚನಾಗೆ ಒಪ್ಸು ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ತೇಜ ಹೆಂಡತಿಯಾಗೆ ಮಗಳು ಜೀವ ರಚನೆಗೆ ಏನಾರ ಮಾಡಿಬಿಟ್ರೆ ಏನು ಮಾಡೋದು, ನಡಿ ಬಾಗಿಲು ಬಡಿ, ಯಾರನ್ನ ಬಡಿದ್ರೆ ತೆಗಿತಾರೆ ಅಂತ ಬಡಿತಾರೆ. ಅದೇ ಟೈಮಲ್ಲಿ ಜೀವ ಕೂತಿರೋ ಸ್ಥಳಕ್ಕೆ ರಚನಾ ಹಾಗೆ ಕೃಷ್ಣ ಬರ್ತಾರೆ. ಜೀವ ಹೇಳ್ತಾನೆ, ಈಗ ತಾನೇ ದೊಡ್ಡಣ್ಣ ಸಿಕ್ಕಿದ್ರು, ಅವ್ರು ಹೇಳಿದರು ಅವ್ರಿಗೆ ಇರೋಕ್ಕೆ ಒಬ್ಬ ಮಗ ಇದ್ದಾರಂತೆ, ಅವ್ರನ್ನ ನೀವು ಮದುವೆ ಮಾಡ್ಕೋಬೇಕಂತೆ ಅಂತ ರಚನಾಗೆ ಜೀವ ಹೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾರೆ, ನಿನಗೇನು ಬುದ್ಧಿ ಇಲ್ವಾ, ತಲೆಯಲ್ಲೇನು ಲದ್ದಿ ಇಟ್ಕೊಂಡಿದೀಯಾ? ನಾನು ಆಗೋದಿಲ್ಲ, ನಾನು ಹೇಳಿಲ್ಲ, ಕೃಷ್ಣನ ಮೇಲೆ ಪ್ರಾಣನೇ ಬಿಡ್ತಾ ಇದ್ದೀನಿ, ನನಗೆ ಕೃಷ್ಣ ಬಿಟ್ಟಿರೋಕ್ಕಾಗಲ್ಲ ಅಂತ ಎಷ್ಟು ಸಲ ಹೇಳೋದು ಅಂತ ಅವಳು ಹೇಳ್ತಾಳೆ. ತಲೆಯಲ್ಲಿ ಏನಾರ ಲದ್ದಿ ಗಿದ್ದಿ ಇಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ.
ಅದಕ್ಕೆ ಜೀವ ಏನು ಮಾಡೋದಂತ ಮಾತಾಡ್ದೇ ಸುಮ್ಮನೆ ನಿಂತ್ಕೊತಾನೆ. ನೀವು ಹೋಗಿ ಹೇಳಿ ಅಪ್ಪಾಜಿ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಜೀವನಿಗೆ ಖುಷಿಯಾಗುತ್ತೆ. ಹಾಗೆ ಅವಳು ಸೆರಗಲ್ಲಿ ಕುಂಕುಮ ತಂದಿರ್ತಾಳೆ. ಆ ಕುಂಕುಮನ ಜೀವನ ಹಣೆಗೆ ಇಡ್ತಾಳೆ. ಹಣೆಗೆ ಇಟ್ಟು ಹೊರಟೋಗ್ತಾಳೆ. ರಚನಾ ಮಾತು ಕೇಳಿ ಜೀವನಿಗೆ ತುಂಬ ಖುಷಿಯಾಗುತ್ತೆ. ಜೀವ ಅವಳು ಹೋದ್ಮೇಲೆ ದೊಡ್ಡಣ್ಣನ ಮದುವೆ ಆಗಲ್ವಂತೆ, ದೊಡ್ಡಣ್ಣನ ಮಗಳನ್ನ ಮದುವೆ ಆಗಲ್ಲಂತೆ ಅಂತ ಒಂದು 5-6 ಸಲ ಕಿರ್ಚಿ ಜೋರಾಗಿ ಮೇಲಿಂದ ಕೆಳಗೆ ಕುಪ್ಪಳಿಸ್ತಾನೆ, ಜಿಗಿತಾನೆ. ಆಮೇಲೆ ಅನ್ಕೊತಾನೆ, ತನಗೆ ತಾನೇ ಸಮಾಧಾನ ಮಾಡ್ಕೊಂಡು ನಾನು ಯಾಕೆ ಈಗ ಆಡ್ತಾ ಇದ್ದೀನಿ ಅಂತ ಅನ್ಕೊತಾನೆ. ಆಮೇಲೆ ಇದ್ದದ್ದೇ ತಾನೇ ನಾನು ಆಡೋದಂತ ತನಗೆ ತಾನೇ ಇದು ಮಾಡ್ಕೊತಾ ಇರ್ತಾನೆ. ಹಾಗೆ ದೇವಸ್ಥಾನದಲ್ಲಿ ಕೃಷ್ಣ ಹೋಗ್ತಾ ಇರ್ತಾಳೆ. ಕಲ್ಯಾಣಿ ಹತ್ರ ಲೋಟಸ್ ನೋಡ್ತಾಳೆ, ಕಮಲದ ಹೂವು. ಅದನ್ನು ನೋಡ್ಬಿಟ್ಟು ಇದನ್ನು ತಗೊಂಡೋಗಿ ಅಮ್ಮನ ಕೈಗೆ ಕೊಡಬೇಕಲ್ಲ ಅಂತ ತೆಗಿಯೋಕ್ಕೆ ಹೋಗ್ತಾಳೆ. ತೆಗಿಯೋಕ್ಕೆ ಹೋದವಳು ಕಾಲು ಜಾರಿ ಕೆಳಗಡೆ ಬಿದ್ದುಬಿಡ್ತಾಳೆ. ಅಲ್ಲಿರೋರು ಪಕ್ಕದವರು ಒಂದು ಹುಡುಗಿ ಇದರಲ್ಲಿ ಕಲ್ಯಾಣಿಲಿ ಬಿದ್ದುಬಿಡ್ತು, ನೀರಲ್ಲಿ ಬಿದ್ದುಬಿಡ್ತು ಅಂತ ಕಿರಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ